ರೇಣುಕಾಸ್ವಾಮಿ ಕೊಲೆ ಕಳಂಕ ಹೊತ್ತು ಡೆವಿಲ್ ಪಡೆ ಜೈಲು ಕಂಬಿಯ ಹಿಂದೆ ಸೇರಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬಂಧಿಯಾಗಿದೆ. ಸದ್ಯ ಪ್ರಕರಣ ಮಹತ್ವದ ಘಟ್ಟವನ್ನ ತಲುಪಿದ್ದು ಟ್ರಯಲ್ಗೆ ಚಾಲನೆ ಸಿಕ್ಕಿದೆ. ಮರ್ಡರ್ ಕೇಸ್ನ ಸಾಕ್ಷಿಗಳಾಗಿ ರೇಣುಕಾಸ್ವಾಮಿ ತಂದೆ ತಾಯಿಗೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಆರೋಪಿಗಳ ಪರ ವಕೀಲರು ರೇಣುಕಾಸ್ವಾಮಿ ಪೋಷಕರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದರು. ಡೆವಿಲ್ ಪಡೆ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಿ ಕೊಂದಿರುವಂತಹ ಆರೋಪ ಹೊತ್ತು ಕತ್ತಲ ಕೋಣೆಯನ್ನ ಸೇರಿದೆ. ಜಾಮೀನು ಭಾಗ್ಯ ಸಿಗದೆ ದಾಸ ಅಂಡ್ ಗ್ಯಾಂಗ್ ಕಂಬಿ ಹಿಂದೆ ಕುಳಿತಾ ಇದೆ. ಇದರ ಬೆನ್ನಲ್ಲೇ ಇವತ್ತಿನಿಂದ ಪ್ರಕರಣದ ಟ್ರಯಲ್ ಆರಂಭವಾಗಿದೆ. ಮೊದಲ ಸಾಕ್ಷಿಗಳಾಗಿ ರೇಣುಕಾಸ್ವಾಮಿ ತಂದೆ ತಾಯಿಯ ವಿಚಾರಣೆಯನ್ನ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಇವತ್ತಿನಿಂದ ಟ್ರಯಲ್ ಸ್ಟಾರ್ಟ್. ಹತ್ಯೆಗೀಡಾದ ದುರ್ದೈವಿಯ ತಂದೆ ತಾಯಿಗೆ ಕೋರ್ಟ್ ವಿಚಾರಣೆ. ಇವತ್ತಿನಿಂದ ದರ್ಶನ್ಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಶುರುವಾಗಿದೆ. ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿರುವ ಡಿ ಗ್ಯಾಂಗ್ ಎದೆಯಲ್ಲಿ ಢವಢವ ದುಪ್ಪಟ್ಟಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗಿದೆ. ಇವತ್ತಿನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಆರಂಭವಾಗಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಮೊದಲ ಸಾಕ್ಷಿಗಳಾಗಿ ರೇಣುಕಾಸ್ವಾಮಿ ತಂದೆ ತಾಯಿಗೆ ಕೋರ್ಟ್ ಸಮನ್ಸ್ ನೀಡಿತ್ತು. ಹೀಗಾಗಿ ಕೊಲೆ ಪ್ರಕರಣದ 7 ಮತ್ತು 8ನೇ ಸಾಕ್ಷಿಗಳಾಗಿರೋ ರೇಣುಕಾಸ್ವಾಮಿ ಪೋಷಕರು ಕಟಕಟಿಯಲ್ಲಿ ನಿಂತು ಸಾಕ್ಷಿ ನುಡಿದಿದ್ದಾರೆ. ಇನ್ನುಳಿದಂತೆ ದರ್ಶನ್ ಅಂಡ್ ಗ್ಯಾಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ವಿಚಾರಣೆಯಲ್ಲಿ ಹಾಜರಾಗಿದ್ರು. ಮೊದಲನೇದಾಗಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾಗೆ ಪವಿತ್ರ ಗೌಡ ಪರ ವಕೀಲ ಬಾಲನ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರು. ನಿಮ್ ಮಗ ಕೋರ್ಟ್ ಕೇಸ್ಗೆ ಹೋಗ್ತಾ ಇದ್ದಿದ್ದು ಗೊತ್ತಾ? ಬಜರಂಗ್ ದಳ ಹುಡುಗರ ಜೊತೆ ಓಡಾಡ್ತಾ ಇದ್ದಿದ್ದು ಗೊತ್ತಾ? ನಿಮ್ ಮಗನ್ನ ಬಂಧಿಸಿದ್ರು ಅನ್ನೋದು ನಿಮ್ಗೆ ಗೊತ್ತಾ? ನನಗೆ ಯಾವುದು ಗೊತ್ತಿಲ್ಲ. ಈ ಹೇಳಿಕೆ ನೀವ್ ನೀಡಿದ್ದ? ಪೊಲೀಸರೇ ಬರ್ಕೊಂಡಿದ್ದ? ಈ 4 ಪುಟಗಳ ಹೇಳಿಕೆ ನೀವ್ ನೀಡಿಲ್ವಾ? ಈ ಹೇಳಿಕೆ ಎಲ್ಲಿ ನೀಡಿದ್ರಿ? ಯಾವ ಜಾಗದಲ್ಲಿ ನೀಡಿದ್ರಿ? ಯಾವ ಸಮಯದಲ್ಲಿ ಕೊಟ್ಟಿದ್ದೀವಿ ಅಂತ ಗೊತ್ತಿಲ್ಲ. 8/6/24ರಂದು ನಿಮ್ ಮಗ ಬೆಳಿಗ್ಗೆ 10:30ಯಿಂದ 12:30ವರೆಗೂ ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಿದ್ದಿದ್ದು ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಅವತ್ತು ಕರೆ ಮಾಡಿದಾಗ ಎಲ್ಲಿದ್ದ ಅನ್ನೋದನ್ನ ಕೇಳಿದ್ರಾ? ನಿಮಗೆ ಕರೆ ಮಾಡಿದಾಗ ಅವನು ಎಲ್ಲಿದ್ದ? ನಾನ್ ಕೇಳಿಲ್ಲ. ಊಟಕ್ಕೆ ಹೊರಗಡೆ ಹೋಗ್ತಿದ್ದೀನಿ ಅಂದಿದ್ದ. ಎಲ್ಲಿ ಅಂತ ಹೇಳಿರ್ಲಿಲ್ಲ. ಅವತ್ತು ಬೆಳಿಗ್ಗೆ 10:30ಗೆ ಫೋನ್ ಮಾಡಿದ್ರು ಅಂತ ಇವತ್ತು ಹೇಳಿದ್ದೀರಿ. ಪೊಲೀಸರು ಮುಂದೆ ಯಾಕೆ ಹೇಳಿಲ್ಲ? ಮಗನಿಗೆ ಫೋನ್ ಮಾಡಿದ್ದೆ. ಫೋನ್ ಸ್ವಿಚ್ ಆಫ್ ಬರ್ತಿದೆ ಅಂತ ಗಂಡ ಹಾಗೂ ಸೊಸೆಗೆ ಹೇಳಿದ್ದೆ. ಬಳಿಕ ನನ್ನ ಮಗ ಚಿತ್ರದುರ್ಗದಲ್ಲಿ ಇರ್ಲಿಲ್ಲ ಅಂತ ಗೊತ್ತಾಯ್ತು. ನಿಮ್ ಸೊಸೆ ಮಗನ್ ಜೊತೆ ಸಂಜೆ 7 ಗಂಟೆಗೆ ಮಾತಾಡಿದ್ದು ರೆಕಾರ್ಡ್ ಆಗಿದೆ. ಇಲ್ಲ, ಮಾತಾಡಿಲ್ಲ. 9ನೇ ತಾರೀಕು ಯಾವ ಊರಿಗೆ ಯಾವ ಗಾಡಿಲ್ ಹೋದ ಅಂತ ಗೊತ್ತಾ? ಇಲ್ಲ. ನಿಮ್ ಮಗ ಬಾಲಾಜಿ ಬಾರ್ಗೆ ಆಗಾಗ ಹೋಗ್ತಿದ್ನಾ? ಇಲ್ಲ, ಯಾವಾಗ್ಲೂ ಹೋಗಿಲ್ಲ. ಬೆಳಿಗ್ಗೆ ನಿಮ್ ಮನೇಲಿ ತಿಂಡಿ ಮಾಡಿದ್ದ? ಹೊರಗೆ ಊಟಕ್ಕೆ ಹೋಗ್ತೀನಿ ಅಂದಿದ್ನಾ? 4 ಜನ ಸ್ನೇಹಿತರ ಜೊತೆ ಒಟ್ಟಿಗೆ ಹೋದ. ನಿಮ್ ಮಗಂದು ಗೋಲ್ಡ್ ಚೈನ್, ಉಂಗ್ರ, ವಾಚ್ ಇತ್ತು ಅನ್ನೋದನ್ನ 6 ದಿನ ಯಾರತ್ರನೂ ಹೇಳಿಲ್ಲ. ಕೋರ್ಟ್ಗೆ ಸುಳ್ಳು ಹೇಳಿದ್ದೀರಾ ಈ ಬಗ್ಗೆ? ಇಲ್ಲ, ಈ ಬಗ್ಗೆ ನನಗೆ ಗೊತ್ತಾಗೋದಿಲ್ಲ. ರಾಜಕೀಯ ಪಿತೂರಿಯಿಂದ ನೀವು ಬಂದು ಸಾಕ್ಷಿ ಹೇಳ್ತಿದ್ದೀರಾ? ಇಲ್ಲ. ನಿಮ್ ಮಗ 6 ಮತ್ತು 8ನೇ ತಾರೀಕು ರಾತ್ರಿ 8 ಗಂಟೆಗೆ ಬೆಂಗಳೂರಿಗೆ ಬಂದಿದ್ದ? ಇಲ್ಲ. ಯೂನಿಫಾರ್ಮ್ ಹಾಕೊಂಡು ಮನೆಯಿಂದ ನಿಮ್ ಮಗ ಹೊರಟಿದ್ನ? ಶನಿವಾರ ಯೂನಿಫಾರ್ಮ್ ಹಾಕ್ತಿರ್ಲಿಲ್ಲ. ಶವಾಗಾರದಲ್ಲಿ ಶವದ ಮೇಲಿದ್ದ ಟೀ ಶರ್ಟ್ನೇ ಹಾಕೊಂಡೋಗಿದ್ನ? ಇಲ್ಲ, ಬೇರೆ ಶರ್ಟ್ ಹಾಕೊಂಡೋಗಿದ್ದ. 14ನೇ ತಾರೀಕು ಮತ್ತೆ ಪೊಲೀಸರ ಮುಂದೆ ಟೀ ಶರ್ಟ್ ಹಾಕೊಂಡಿದ್ದ ಬಗ್ಗೆ ಕೇಳಿದ್ರಾ? ಇಲ್ಲ, ಕೇಳಿಲ್ಲ. ಹೀಗೆ ಪವಿತ್ರ ಗೌಡ ಪರ ವಕೀಲ ಬಾಲನ್ ಪಾಟಿ ಸವಾಲು ಹಾಕಿ ರೇಣುಕಾಸ್ವಾಮಿ ತಾಯಿಗೆ ಪ್ರಶ್ನೆಗಳ ಸುರಿಮಳೆಗೈದ್ರು. ಅಲ್ಲದೆ ರತ್ನಪ್ರಭಾ ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವುದಕ್ಕೆ ಇನ್ನೂ 2 ತಾಸುಗಳ ಸಮಯ ಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮನವಿ ಮಾಡಿದ್ರು. ನ್ಯಾಯಾಲಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ವಿಚಾರಣೆ ಮುಂದೂಡಿಕೆ ಮಾಡಿತು. ಇನ್ನು ಪವಿತ್ರ ಗೌಡಗೆ ಮನೆ ಊಟ ಹಾಗೆ ಟಿವಿ ನೀಡೋಕೆ ಅನುಮತಿ ನೀಡುವಂತೆ ವಕೀಲ ಬಾಲನ್ ಕೋರ್ಟ್ಗೆ ಮನವಿ ಮಾಡಿದ್ರು. ಈಗಾಗಲೇ ಕೊಟ್ಟಿರಬೇಕಲ್ವಾ ಅಂತ ಜಡ್ಜ್ ಮರು ಪ್ರಶ್ನೆಯನ್ನ ಹಾಕಿದ್ರು. ಇಲ್ಲ ಸ್ವಾಮಿ, ದರ್ಶನ್ಗೆ ಮಾತ್ರ ಕೊಟ್ಟಿರುವುದು ಅಂತ ಹೇಳಿ ಬಾಲನ್ ಉತ್ತರಿಸಿದ್ರು. ಜೈಲಿನ ಕೈಪಿಡಿಯಲ್ಲಿ ಏನಿದೆಯೋ ಎಲ್ಲವನ್ನೂ ಕೊಡ್ಲಿ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೋರ್ಟ್ಗೆ ತಿಳಿಸಿದ್ರು. ಹೀಗೆ ಡೆವಿಲ್ ಗ್ಯಾಂಗ್ ಕೊಲೆ ಕೇಸ್ ಬಗ್ಗೆ ನ್ಯಾಯಾಲಯದಲ್ಲಿ ಇವತ್ತು ಪಾಟಿ ಸವಾಲು ನಡೆದಿದೆ. ನಾಳೆ ಮತ್ತೆ ರೇಣುಕಾಸ್ವಾಮಿ ತಂದೆ ತಾಯಿಗೆ ವಿಚಾರಣೆ ನಡೆಯಲಿದ್ದು
ಕೋರ್ಟ್ಗೆ ಏನೆಲ್ಲ ಸಾಕ್ಷ್ಯಗಳು ಸಿಗುತ್ತೆ ಅನ್ನೋದೇ ಕುತೂಹಲ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.